ಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿತ್ತು. ರೈತರಿಂದ ಮೆಕ್ಕೆಜೋಳವನ್ನು ಖರೀದಿಯನ್ನು ಮಾಡಬೇಕು, ಇಲ್ಲದೆ ಹೋದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು 2 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಹಾಕಿಕೊಂಡು ಏಕಾಏಕಿ ಬೆಂಗಳೂರಿಗೆ ವಾಪಸ್ ಆಗಿ ಇವತ್ತು ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ವಿಪರ್ಯಾಸ ಅಂತಂದ್ರೆ ಸಚಿವ ಕೂಡ ಹೊರಗೆ ಸಚಿವರುಗಳು ಕೂಡ ನಿವಾಸದಿಂದ ಹೋಗ್ತಾ ಇದ್ದಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಕೊಡ್ಲಿಲ್ವಾ ಏನು ಮಾತಾಡಲ್ಲ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿರ್ತಾರೆ. ಊಟ ಮಾಡಿಸ್ಬಿಡ್ತಾರೆ. 45,000 ಓಟಿದ್ವಿ ಬಯಲಾಗ್ತದೆ. ಒಂದು ಗೆಲ್ಸಿದ್ರು ಅದ್ರೆ ಸ್ವಲ್ಪ ಇದಲ್ಲ. ಮತ್ತೆ ಒಂದಾದ್ರು ಇಲ್ಲ ಅಂತಾರೆ. ಯಾರೋ ಒಬ್ರಿಗೆ ವಾಚ್ಮ್ಯಾನ್ ಕೊಟ್ಟಿದ್ರೆ ಎಲ್ಲ ಎಕ್ಸಿಟ್ ಮಾಡ್ತಾ ಇದ್ದಾರೆ ಸರ್. ಸರ್ವಾಧಿಕಾರಿ ನಿಲ್ಸಿದ್ದು ಯಾವ ಲೆವೆಲ್ ಕ್ಯಾಮ್ರಾ ಏನೋ ಹೋಗಿದ್ದಿದೆ. ಹಂಗೆ ಏನು ಸಿಗ್ಲಿಲ್ಲ ಸರ್, ಹಂಗೇನು ಸಿಗ್ ಅದು ರಿಸಲ್ಟ್ ಸಿಗ್ತಾ ಇತ್ತಲ್ಲ. ಯಾರು ಚಿದಾನಂದ ಮೈಸೂರಲ್ಲಿ ಮಾತಾಡ್ತಾರೆ. ಮಿನಿಸ್ಟರ್ ಕರ್ಕೊಳ್ಳೋದು ಮಿನಿಸ್ಟರ್ ತಗೊಳ್ಳೋಷ್ಟು ಇದು ತಗೊಳ್ಳೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.